ಜಿಲ್ಲೆ ಆಗಲಿಕ್ಕೆ ಸಾಧ್ಯವಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಎಲ್ಲೆಡೆ ಕೇಳು ಬರುತ್ತಿದ್ದರೂ ಚಿಕ್ಕೋಡಿ, ಗೋಕಾಕ್, ಅಥಣಿ ಪ್ರತ್ಯೇಕ ಜಿಲ್ಲೆಗೆ ಬೇಡಿಕೆ ಹೆಚ್ಚಾಗಿದೆ. ಚಿಕ್ಕೋಡಿ ಜಿಲ್ಲೆ ಆಗಬಹುದು, ಆದರೆ ಅಥಣಿ ಜಿಲ್ಲೆ ಆಗಲ್ಲ ಎಂದರು ಸತೀಶ್ ಜಾರಕಿಹೊಳಿ. ಅಥಣಿ ಪ್ರತ್ಯೇಕ ಜಿಲ್ಲೆಗೆ ಅಥಣಿ ಜನರು ದಶಕಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಅಥಣಿ ಪ್ರತ್ಯೇಕ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ನಕಾರಾತ್ಮಕ ಹೇಳಿಕೆ ನೀಡಿದ್ದು ಅಥಣಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಅಥಣಿ ಜಿಲ್ಲೆ ಆಗಲು ಸಾಧ್ಯವಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಅಥಣಿಯಲ್ಲಿ ಮಾನ್ಯ ಪುರಸಭೆ ಚುನಾವಣೆಯಲ್ಲಿ ರೆಸಾರ್ಟ್ ರಾಜಕಾರಣ ಯಾಕಾಯ್ತು ಏನೆಂದ್ರು ಸಚಿವರು. ಪಕ್ಷದಗೋಸ್ಕರ ಎಲ್ಲರೂ ಕೆಲಸ ಮಾಡುತ್ತೇವೆ, ಅವರ ಕೆಲಸ ಅವರು ಮಾಡುತ್ತಾರೆ, ನಮ್ಮ ಕೆಲಸ ನಾವು ಮಾಡುತ್ತೇವೆ ಎಂದರು ಸತೀಶ್ ಜಾರಕಿಹೊಳಿ. ರಾಜಕೀಯಕ್ಕಾಗಿ ಕಾಯಬೇಕು ಎಂದ ಸತೀಶ್ ಜಾರಕಿಹೊಳಿ ಅವರು. ವರದಿ ಸಮೀರ್ ಬಿಳಗಿ, ಸನಾ ಸುದ್ದಿವಾಹಿನಿ, ಇಳಕಲ್. ಚಿಕ್ಕಮಗಳೂರು ಆಯ್ತು, ಚಿಕ್ಕೋಡಿ ಬೆಳಗಾವಿಯಲ್ಲಿ ಪೆಂಡಲ್ ಆಗ್ತಾ ಇದೆ ಸರ್. ಒಂದು ಕಡೆ ಸದ್ಯ ಇವರು ಜಮೀರ್ ಅಹಮದ್ ಹೇಳ್ತಾರೆ, ಅದೇನು ತಪ್ಪು ಅಂತ ಒಂದು ಪ್ರಶ್ನೆ ಹೇಳ್ತಾರೆ ಸರ್. ಎಲ್ಲೊಂದು ಕಡೆ ಪ್ರೇರಣೆ ಆಗ್ತಾ ಇದಾವ ಅಂತ. ಯಾವ ರಾಷ್ಟ್ರದ ಜಾಸ್ಪಾದ ನಮಗೆ ಅವ್ರದ್ದು ವಿರೋಧ ಇರಬೇಕು. ಲೈಕ್ ಪಾಕಿಸ್ತಾನ ನಾವು ವಿರೋಧ ಮಾಡ್ತೀವಿ. ಈಗ ಎಲ್ಲ ಮುಸ್ಲಿಮರು ಎಲ್ಲರೂ ಮುಸ್ಲಿಂ ಭಾರತ ದೇಶ ವಿರೋಧಿಗಳಲ್ಲ. ಅವ್ರು ಪ್ಯಾಲೆಸ್ತಾನಿ ವಿರೋಧಿ ಇರ್ಬೋದು, ಭಾರತೀಯ ವಿರೋಧ ಅಲ್ಲ. ಪ್ಯಾಲೆಸ್ತಾನಿ ಅವ್ರವ್ರ ರಾಜ್ಯಗಳು ಇರ್ಬೋದು. ಈಗ ನಮಗೆ ಎನಿಮಿ ಇದ್ದವ್ರು ಮಾತ್ರ ನಾವು ವಿರೋಧ ಮಾಡಬೇಕು. ಎಲ್ಲ ಮುಸ್ಲಿಂ ಕಂಟ್ರಿ ಯಾವ್ದು ಹೆಸರೇ ಒಂದೊಂದ್ಸಲ ಫ್ರೆಂಡ್ಲಿ ಕಂಟ್ರಿ ಇರ್ತಾವೆ ಕೆಲವು. ಸೊ ಎಲ್ಲನೂ ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಅದು ಇದ್ರೆ ಆಗ್ತಾರ, ಕ್ರಮಕ್ಕೆ ಆಗ್ತಾರ. ಪಾಕಿಸ್ತಾನ ಜೆಂಡ ಆದ್ರೆ ತೊಗೊಳ್ತಾರ, ದೇಶದ ವಿರೋಧ ಕೂಗಿರೋ ಕ್ರಮ ತೆಗಿತಾರ. ಅವೆಲ್ಲ ರೂಟೀನ್ ಪ್ರೊಸೆಸ್ಸು. ಅದನ್ನೆಲ್ಲ ರಾಜಕೀಯವಾಗಿ ರಾಜಕೀಯ ಪ್ರವೇಶಿಲ್ಲ. ಅದರಿಂದ ಪೊಲೀಸ್ ಆ್ಯಕ್ಟ್ ಮಾಡಿ ಮಾಡ್ತಾರೆ. ಕೂಡ ಅದು ಕಾನೂನಿನಲ್ಲಿ ಅದಕ್ಕೇನು ಅವಕಾಶ ಇದೆ ಚೆಕ್ ಮಾಡಬೇಕು. ಹಿಂದಿನ ಸರ್ಕಾರ ಕೂಡ ಮಾಡೋ ಅಂತ ಹೇಳಿ ಕಾನೂನಾಗಿ ಮಾಡಲಿಲ್ಲ, ಸಮಸ್ಯೆ ಇದೆ ಅದು. ಸೊ ಕಾನೂನು ರೀತಿಯಿಂದ ನಾವು ನೋಡಬೇಕು. ಸೊ ಆಮ್ಯಾಗ ಅದಕ್ಕೆ ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಾ ಏನು ಮಾಡ್ತೀವಿ, ನಾ ಸರ್ಕಾರ ಇದೆ ಅದಕ್ಕೆ ಸರ್ಕಾರ ಮಾಡಬೇಕು. ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ ಮತ್ತೆ ಅವ್ರು ಯಾಕೆ ಮಾಡಿದಿಲ್ಲ ಸರ್? ಮನೆ ಹೇಳುವಂಥ ಉದ್ದೇಶ ಕಾನೂನನ್ನು ಭಾಳ ಸ್ಟಡಿ ಮಾಡ್ಬೇಕು ನಾವು. ಈಗ ಯಾರು ಡಿಟೈಲ್ ಕೊಡ್ ಮತ್ತೆ ಹಿಂದಿನ ಅವ್ರ ಸರ್ಕಾರ ಇತ್ತಲ್ಲ ಮತ್ತೆ ಸುಮಾರು ಇಂಥ ಹೋರಾಟ ಆಗೋದು ಮಾಡೋಕ್ಕಾಗೋದಿಲ್ಲ. ಅದು ಕಾನೂನಲ್ಲಿ ಏನು ಅವಕಾಶ ಇದೆ ಇಲ್ಲ ಅಂತ ಒಂದು ಚರ್ಚೆ ಮಾಡಬೇಕು. ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಸರ್. ಮನೆ ಮುದುವಾಗ ಗಣೇಶ್ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶ್ಯಪ್ ಬರ್ತಿದ್ದೀವಿ, ಆದ್ಮೇಲೆ ಬರ್ತಾ ಇದ್ದೀವಿ, ಮುಂದೆ ಕೂಡ ಬಂದಾನೆ ಇರ್ತೀವಿ. ಜೊತೆಯಾಗಿ ನಮ್ಮದು ಕೂಡ ಜವಾಬ್ದಾರಿ ಇದೆ. ಜೊತೆಗೆ MP ಆಗೋದ್ರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಕೆಲವು ಕೊಟ್ಟಿದ್ದಾರೆ. ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸರಿ, ಪ್ರವಾಹ ಸಾಕಷ್ಟು ಹಾನಿ ಆದ್ರೂ ಇನ್ನೂ ಹಣ ಬಂದಿಲ್ಲ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಕೃಷ್ಣಾ ನದಿ ಪ್ರವಾಹದಿಂದ ಸರ್ ಕರೆಕ್ಟ್ ಹಾನಿ ಅಂದ್ರೆ ಅದ್ರಾಗ ಭಾಳಷ್ಟು ಹಾನಿ ಅದ. ಯಾವ್ದು ಪರ್ಟಿಕ್ಯುಲರ್ ಕಬ್ಬು ಬೆಳೆ, ಕಬ್ಬು ಬೆಳೆಗಂತೂ ಕೊಡೋಲ್ಲ, ಕಮರ್ಷಿಯಲ್ ಕ್ರಾಪ್ ಕೊಡೋಲ್ಲ. ಬೇರೆದಕ್ಕೆಲ್ಲ ಸರ್ವೆ ಮಾಡ್ತಿದ್ದಾರೆ. ಕೆಲವು ಸರ್ವೆ ಆಗಿದೆ, ಕೆಲವು ಸರ್ವೆ ಆಗಿಲ್ಲ. ಯಾಕೆ ನೀರು ಇರೋದ್ರಿಂದ ಕೆಲವು ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಮಳೆ ಕೂಡ ಈಗ ಬೀಳ್ತಿದೆ. ಕೆಲವು ಸರ್ವೆ ನೀವು ಹೇಳಿದಂಗೆ ಕೆಲವು ಸರ್ವೆ ಆಗಿಲ್ಲ, ಸರ್ವೆ ಮಾಡ್ತಾ ಇದ್ದೀವಿ. ಅಂದರೆ ಸರ್ ನಾನು ಬರೋದು ಯಾವ ಮತ್ತು ಸರ್ವೆ ಆಗಿಲ್ಲ, ಸರ್ವೆ ಆಗಿದ್ದು ದುಡ್ಡು ಕೊಡೋಕ್ಕಾಗಿಲ್ಲ. ಸರ್ವೆ ಆದ್ಮೇಲೆ ಕೊಟ್ಟು ಇದೆ. ಅದು ಕಾನೂನು ಹೋರಾಟ ಇದ್ದೇ ಅದಲ್ಲ. ಇನ್ನು ನಾವು ಏನು ಕೇಳಿದ್ದಾರೆ, ಏನು ಮಾಹಿತಿ ಅದು ಅವ್ರಿಗೆ ಗೊತ್ತು. ಸರ್ಕಾರ ಇದೆ, ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮುನಿರತ್ನ ಹೇಳ್ತಾರ. ಮುನಿರತ್ನಾಗ ಏನು ಭಯ ಅಂತ ಹೇಳಿದ್ರೆ ಅವ್ರು ಏನೇನು ಮಾಡ್ಯಾರ ನೀವು ನೋಡಿಲ್ಲ. ಅದ ರಾಜಕಾರಣ ಹೇಗಾಯ್ತದ, ಧ್ವನಿ ಪರೀಕ್ಷೆ ಆಗಿ ಬಂದು ಫೈನಲ್ ಮಾಡಿ ಅದನ್ನು ಕೋರ್ಟ್ನೇ ಇರ್ತಾವ. ಕೋರ್ಟ್ ಏನು ಮಾಡಬೇಕು ಅನ್ನೋದು ಅದು ಸ್ವತಂತ್ರ. ಅದು ಅವ್ರು ಮಾಡ್ತಾರೆ, ನಾವು ಮಾಡೋದು. ಯಾರು ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ಪೊಲೀಸ್ ಆ್ಯಕ್ಷನ್ ಮಾಡಿದ್ರು. ಮುಂದಿನ ನಿರ್ಧಾರ ಕೋರ್ಟ್ ಇದೆಲ್ಲ
ಈಗ ಭಾರದ್ವಾಜ್ ಅವರು ಇದ್ದಾಗ ಅವರು ರಾತ್ರಿ ಅವ್ರು ಏನೇ ಕ್ರಮ ಕೈಗೊಂಡ್ರು ಅವ್ರ ಕಾನೂನು ರೀತಿ ಕ್ರಮ ಕೈಗೊಳ್ತಾರು ಅಂತ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥವ್ರು ಇಂದ ಈ ರಾಜ್ಯಪಾಲರ ಪ್ರಶ್ನೆ ಕೇಳಿದ್ರೆ ಬಿ ಜೆ ಪಿ ಮ್ಯಾಗ ಯಾಕಾಗುತ್ತೆ ಅಂತ ಕೆಲವು ನಾಯಕರು ಯಾವುದು ಬಿ ಜೆ ಪಿ ಈಗ ರಾಜ್ಯಪಾಲರು ಏನು ಪ್ರಶ್ನೆ ಕೇಳಿದ್ರೆ ಬಿ ಜೆ ಪಿ ಕೈಗೊಂಡು ಅಂತ ಹಿಂದೆ ಭಾರದ್ವಾಜ್ ಅವರು ಅದನ್ನ ಮಾಡಿದ್ರು. ಇಲ್ಲ ಏನೋ ಆರೋಪ ಮಾಡೋರು ಏನು ಕೇಳಿದ ಮಾಹಿತಿ ಕೊಡಲೇಬೇಕು, ಸರ್ಕಾರ ಡ್ಯೂಟಿ ಏನು ಕೇಳ್ತಾರ ಕೊಡ್ತಾರೆ. ಆರೋಪ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಇದು ಸ್ವಾಭಾವಿಕ. ತಿಳಿದ ಮಾಹಿತಿನ ಸರ್ಕಾರ ಕೊಟ್ಟೆ. ದೇವಸ್ಥಾನಗಳು ಮುಜರಾಯಿ ಇಲಾಖೆಯಿಂದ ಮುಕ್ತವಾಗಬೇಕಂತೇಳಿ ಇದು ಮಂತ್ರಾಲಯ ಪೀಠಾಧಿಪತಿ ಸುರೇಂದ್ರ ಅವರ ಅದಕ್ಕೆಲ್ಲ ಉತ್ತರ ಪೊಲೀಸ್ ನಾವಾಗಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಅದು ಸಾರ್ವಜನಿಕ ಸರ್ಕಾರ ಕೂಡ ಸಂಬಂಧ ಇರೋದು. ಯಾರು ಯಾವ ಆಲ್ಮೋಸ್ಟ್ ಎಲ್ಲ ನನ್ನ ಲೆಕ್ಕಲೆ ದೇವಸ್ಥಾನಗಳು ಸ್ವತಂತ್ರ ಅದಾವೆ. ಯಾವ ಸರ್ಕಾರ ಹಿಡಿದಲ್ಲಿ ಕೆಲವೇ ಅದಾವೆ. ಲಕ್ಷಾಂತರ ದೇವಸ್ಥಾನಗಳು 1,000-2,000 ಅಷ್ಟೇ ಇರಬೇಕು. ಮಿಕ್ಕಿದೆಲ್ಲ ಸ್ವತಂತ್ರವಾಗಿ ಟ್ರಸ್ಟನ್ನು ನಡೆಸ್ತಾರೆ. ಸರಿ, ತಿರುಪತಿ ಪ್ರಸಾದದಲ್ಲಿ ಧರ್ಮದ ಪ್ರಕಾರ ಹಿಂದೂದ ಏನು ಅವ್ರ ಹೇಳ್ಬೇಕು, ಯಾರು ಅವ್ರು ಸಂಬಂಧಪಟ್ಟ ನಾವಿಲ್ಲಿ ಗೋಕಾಕ ಅದನ್ನೇ ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಇಲ್ಲಿ ತನಿಖೆ ಮಾಡಿ. ಬಟ್ ಈ ಸಲ ಕಾಂಗ್ರೆಸ್ ಸರ್ಕಾರದ ಏನು ಸರ್ ನಡೆ ಅಂತ ಈ ಮೀಸಲಾತಿ ವಿಚಾರದಲ್ಲಿ ಅದರಲ್ಲಿ 4 ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಚೆಕ್ ಮಾಡಬೇಕಾದ ಕಾನೂನು ನಮ್ಮ ಕೈಯಲ್ಲಿಲ್ಲ. ನಾವು ಹೇಳಿರ್ತೀವಿ, ಭಾಷಣ ಮಾಡಿರ್ತೀವಿ, ಬಂದ್ಮ್ಯಾಗ ಕಾನೂನು ತಡೆ ಬರ್ತಾವ. ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು. ಕಾನೂನಲ್ಲಿ ಅವಕಾಶ ಇದೆ, ಸಮಾಜಕ್ಕೆ ಸಹಾಯ ಮಾಡಬೇಕು ಅಂತ ಚರ್ಚೆ ಮಾಡಬೇಕು. ಇದು ರಾಜಕೀಯ ಭಾಷೆಯಿಂದ ಪರಿಹಾರ. ಸ್ಥಳೀಯ ಕಾಂಗ್ರೆಸ್ಸಿನ ವ್ಯವಸ್ಥೆ ಸಮನ್ವಯ ಇದೆ. ತಪ್ಪೋಗಿತ್ತು ಸರ್. ಬಂದಾಗ ನೀವು ಅಷ್ಟೇ ಇಲ್ಲ, ಎರಡೇ ಬಣ ಅದಾವೆ. ಎಡಬಲ ಒಂದು ಎಲ್ಲ ಕಡೆ ಎಲ್ಲ ತಾಲೂಕಿನಾಗ ಲೆಫ್ಟ್ ರೈಟ್ ಅದಾವೆ. ಸರ್ ಮೊನ್ನೆ ಮುಧೋಳದಾಗ ಗಣಪತಿ ವಿಸರ್ಜನೆ ಯತ್ನಾಳ್ ಅವ್ರಿ ಟಿಪ್ಪು ಸುಲ್ತಾನ್ ಒಬ್ಬರು ಉಳಿದಾರೆ ಸರ್. ಈಗ ಹೇಳೋದಂಥ ಸಂದರ್ಭ ಅಲ್ಲ. ಹಾಂ ಸರ್. ಸರ್ ಇದು ಸ್ಥಳೀಯ ಶಾಸಕರು ಭೇಟಿ ಕೊಟ್ಟಿಲ್ಲ ಮತ್ತು ಅವರು ಯಾವುದೋ ಒಂದು ವಿಷಯದಾಗ ಹೊಂದಾಣಿಕೆ ಸರಿ ಇಲ್ಲ ಸರ್. ಎಲ್ಲರೂ ಸ್ವಲ್ಪ ಏನೋ ಪಾರ್ಟಿ ಬಂದಾಗೆಲ್ಲ ಹೊಂದಾಣಿಕೆ ಇದ್ದೇ ಇರ್ತಿಲ್ಲ. ಪಾರ್ಟಿ ಬಂದಾಗ ಇದ್ದೇ ಇರ್ತದೆ. ಏನು ಪಾರ್ಟಿ ಬಂದಾಗ ಏನು ಪಾರ್ಟಿ ಇರೋದು ಯಾರು ಮಾಡೋದಿಲ್ಲ. ಇದ್ದೇ ಇರ್ತೀವಿ, ಹೊಂದಾಣಿಕೆ ಆಗಿರ್ತೀವಿ. ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನನ ಮಂಗಳೂರಿಗೆ ಅನ್ಯಾಯ ಆಗಿದೆ, ಇವ್ರು ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಸ್ವಲ್ಪ ಟೈಮ್ ಬರದೆ ಟೈಮ್ ಕಾಯ್ಬೇಕಲ್ಲ. ಭಾಳಷ್ಟು ಮಂದಿ ಆಕಾಂಕ್ಷಿಗಳದಾರ ಅತ್ತಿನ ತಾಲೂಕಲ್ಲಿ, ಜಿಲ್ಲೆಯಲ್ಲಿ. ಟೈಮ್ ಬರ್ತದೆ, ವೇಟ್ ಮಾಡ್ಬೇಕು. ಯಾವ ರೀತಿ ಬರುತ್ತೆ ಸರ್ ಟೈಮ್ ಅಂದರೆ? ವೇಟ್ ಮಾಡ್ಬೇಕು. ರಾಜಕೀಯಲ್ಲಿ 40 ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡು ಹಂಗ ಆಡತ್ತಾರ. ನಾವು 40 ವರ್ಷದಿಂದ ಕಾಂಗ್ರೆಸ್ನಾಗ ಹೋದ್ರೆ ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾರೆ. ಹಿಂಗದಾರ ಅವೆಲ್ಲ ಕಾಡತ್ತಾರ. ಪಾತ್ರ ಹೆಚ್ಚಿಗೆ ಇದೆ ಸರ್. ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಬೂಟಾಳೆ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ. ಇನ್ನೂ ಭಾಳಷ್ಟು ಮುಖಂಡರು ಅದಾರ, ಅವ್ರದ್ದು ಇದೆ. ಆದರೆ ಇರೋದು ಲಿಮಿಟೆಡ್ ಅವಕಾಶಗಳು. ಸ್ವಲ್ಪ ವೇಟ್ ಮಾಡ್ಬೇಕು. ಅಂದರೆ ಗಜಾನನ ಮಂಗಳೂರಿಗೆ ಅವ್ರಿಗೆ ಏನೇ ಅವಕಾಶ ಬರುತ್ತಾ ಸರ್? ರಾಜಕೀಯ ಅವಕಾಶ ಬರ್ತೈತೆ, ಇಂಥದ್ದಂತ ಹೇಳಕ್ಕೆ ಆಗಲ್ಲ. ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ. ಮತ್ತೆ ಸರ್ ಈಗ ಸಮನ್ವಯ ಕೊರತೆ ಇದೆ. ಸಮನ್ವಯ ಕೊರತೆ ಏನಿಲ್ಲ. ಏನು ಕೊರತೆ ಇದೆ? ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲರೂ ಇರ್ತೀವಿ. ನಮ್ಮ ಗುಂಪ, ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತದೆ. ಎಲ್ಲ ಪಕ್ಷದಾಗ, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಲ್ಲಿ ಇದ್ದಾರೆ, ಇಲ್ಲೂ ಇದೆ. ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಇದ್ದಾರೆ. ಅದು ನಿಮಗೆ ಗೊತ್ತೇ ಇದ್ರಲ್ಲ ಯಾಕಂತ. ಮತ್ತೇನೆ ನಮ್ಗಿಂತ ಹೆಚ್ಚು ಸರ್ ನಿಮಗೆ ಗೊತ್ತೈತ್ರಿ. ಯಾಕಂತ ನಿಮ್ಗೆ ಗೊತ್ತಿದೆ. ಜನರ ಪ್ರಶ್ನೆ ಆಗಿದೆ ಸರ್. ಈಗ ಅಂದ್ರೆ ಇದೇ ರೀತಿ ಮುಂದುವರಿಯುತ್ತಾರೆ. ಶಾಸಕರು ಇರಲ್ಲ, ಶಾಸಕರಿದ್ದರೆ ಉಸ್ತುವಾರಿ ಸಚಿವರು ಇರಲ್ಲ. ಜನರು ಗೊಂದಲದಲ್ಲಿದ್ದಾರೆ. ಜನರು ಕರೆಕ್ಟ್ ಇದಾರ. ಅವ್ರ ಕೆಲಸ ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಜನರ ಕೆಲಸ ಏನು ನಿಂತಿಲ್ಲಲ್ಲ. ನಮ್ಮ ಜಗಳ ಆಗಿದ್ರು ಕೂಡ ಸೊ ಜನರ ಕೆಲಸ ಮಾಡ್ತೀವಿ. ಅವ್ರು ಯಾವ ಗುಂಪ ಈ ಗುಂಪ ಇಲ್ಲ. ಯಾರು BJP ಬಂದರೂ ಮಾಡ್ತೀವಿ, JDS ಬಂದರೂ ಮಾಡ್ತೀವಿ, ಕಾಂಗ್ರೆಸ್ ಬಂದರೂ ನಾವು ಕೆಲಸ ಮಾಡ್ತೀವಿ. ಅದನ್ನ ಇದೇ ರೀತಿ ಮುಂದುವರೆದ್ರೆ ಚುನಾವಣೆ ಮೇಲೆ ಪರಿಣಾಮ ಬೀರ್ತೈತೆ. ಇಲ್ಲಿ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಕಳುವಳಿ ಹಂಗೇನಾಗಲ್ಲ. ಏನಾಗಲ್ಲ. ಇನ್ನು ಚುನಾವಣೆ ದೂರ 4 ವರ್ಷ ಒಂದಿದೆ, ಒಂದು 5 ವರ್ಷ ಇದೆ. ಇದಾವೆ. ಅವಾಗೇನು ಯಾರಿಗೆ ಟಿಕೆಟ್ ಸಿಗ್ತಿದಾವ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸನಾ ಟಿವಿಯನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.